नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवतसेवया भगवति उत्तमश्लोके भक्तिर्भवति नैष्टिकी। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनामने गौरत्वसे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಸೊ ಇಂದು ನಾವು ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 17ನೇ ಅಧ್ಯಾಯ 24ನೇ ಶ್ಲೋಕದ ಬಗ್ಗೆ ಚರ್ಚೆ ಮಾಡೋಣ. ಅದು ಶ್ಲೋಕ ಈ ರೀತಿ ಇದೆ. ತಪಸ್ಸೌಚಂ ದಯಾ ಸತ್ಯಂ ಇತಿ ಪಾದಾಃ ಕೃತೆ ಕೃತಾಃ ಅಧರ್ಮಾಂಶೈಸ್ತ್ರಯೋ ಭಗ್ನಾಃ ಸ್ಮಯಸಂಗಮದೈಸ್ತವ. ಸೊ ಇದರ ಅರ್ಥ ಏನಂದರೆ, ಇದು ಪರೀಕ್ಷಿತ್ ಮಹಾರಾಜರು ಧರ್ಮರಾಜರಿಗೆ ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ನಿನಗೆ 4 ಕಾಲುಗಳಿತ್ತು. ಆ 4 ಕಾಲುಗಳೇನೆಂದರೆ ಅದು ತಪಸ್ಯ, ಶೌಚ, ಸ್ವಚ್ಛತೆ, ದಯ ಮತ್ತು ಸತ್ಯ. ಆದರೆ ಈ ಕಲಿಯುಗದಲ್ಲಿ ಅಧರ್ಮದ ಪ್ರಭಾವದಿಂದ 3 ಕಾಲುಗಳು ಮುರಿದೋಗಿದೆ. ಅಧರ್ಮಾಂಶೈಸ್ತ್ರಯೋ ಭಗ್ನಾಃ ಸ್ಮಯ ಸಂಗ ಮದೈಸ್ತವ. ಸ್ಮಯ ಅಂದರೆ ಗರ್ವ, ಸಂಘ ಅಂದರೆ ಅಸೋಸಿಯೇಷನ್ ಅಂದರೆ ಸಂಪರ್ಕ, ಮದ ಅಂದರೆ ಕೆಟ್ಟ ಹವ್ಯಾಸಗಳು ಅಂದರೆ ಕುಡಿಯುವುದು. ಈ 3 ಕಾರ್ಯಗಳಿಂದ ಈ ಧರ್ಮದ 3 ಕಾಲುಗಳು ಮುರಿದೋಗಿದೆ ಅಂತ ಪರೀಕ್ಷಿತ್ ಮಹಾರಾಜರು ಧರ್ಮಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಕಲಿಯುಗದ ಪ್ರಾರಂಭ ಹೇಗೆ ಆಯಿತು, ಕಲಿಯು ತನ್ನ ಪ್ರಭಾವವನ್ನು ಹೇಗೆ ಈ ಜಗತ್ತಲ್ಲಿ ತಂದ, ಮತ್ತು ಧರ್ಮದ 4 ಕಾಲುಗಳು ಯಾವುವು, ಮತ್ತು ಅಧರ್ಮ ಮಾಡೋದ್ರಿಂದ ಧರ್ಮ ಕ್ಷೀಣ ಹೇಗೆ ಆಗುತ್ತೆ, ಇದರ ಬಗ್ಗೆ ನಾವು ನೋಡೋಣ. ಅಷ್ಟೇ ಅಲ್ಲ, ಅಧರ್ಮ ಹೆಚ್ಚುತ್ತಾ ಇರೋದರಿಂದ ಈ ಜಗತ್ತಲ್ಲಿ ಕೂಡ ಈಗ ತುಂಬ ತೊಂದರೆ ಉಂಟಾಗ್ತಾ ಇದೆ. ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ತುಂಬ ತೊಂದರೆ ಇದೆ, ಕಷ್ಟ ಇದೆ. ಜನರಿಗೆ ಒಂದು ವಿಚಿತ್ರವಾದ ಒಂದು ರೋಗ ಹರಡ್ತಾ ಇದೆ, ಕೊರೋನಾ ಅಂತ. ಅದರ ಬಗ್ಗೆನೂ ಕೂಡ ಸ್ವಲ್ಪ ಚರ್ಚೆ ಮಾಡೋದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಅದರ ಬಗ್ಗೆ ಶ್ರೀಮದ್ ಭಾಗವತದಿಂದ ನಾವು ಚರ್ಚೆ ಮಾಡೋಣ.
ಸೊ ಈ ಸನ್ನಿವೇಶ ಏನಂದರೆ, ಸೊ ಕಲಿಯುಗ ಪ್ರಾರಂಭವಾಗಬೇಕಾದ್ರೆ ಕಲಿರಾಜ ಈ ಜಗತ್ತಿಗೆ ಬರ್ತಾನೆ. ಕೃಷ್ಣ ಇರೋವರೆಗೂ ಕಲಿ ತನ್ನ ಪ್ರಭಾವವನ್ನು ಈ ಜಗತ್ತಿನಲ್ಲಿ ಹರಡಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಕೃಷ್ಣ ಸಾಕ್ಷಾತ್ ಕೃಷ್ಣನೇ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದ. ಎಲ್ಲ ಶಿಸ್ತು ನಿಸ್ತನ ಅವನು ಕಾಪಾಡ್ತಾ ಇದ್ದ. ಎಲ್ಲರೂ ಧರ್ಮ ಆಚರಣೆ ಮಾಡುವ ಹಾಗೆ ಅವರು ನೋಡ್ಕೊತಾ ಇದ್ದರು ಕೃಷ್ಣ ಸ್ವಯಂ. ಆದರೆ ಕೃಷ್ಣ ಹೋದ ಮೇಲೆ, ಕೃಷ್ಣ ಹಿಂದಿರುಗಿ ತಮ್ಮ ಧಾಮಕ್ಕೆ ಹೋದ ಮೇಲೆ ಕಲಿ ಪ್ರವೇಶ ಮಾಡ್ತಾನೆ. ಕೃಷ್ಣ ತನ್ನ ಧಾಮಕ್ಕೆ ಹೋದ ಮೇಲೆ ಯುಧಿಷ್ಠಿರ ಮಹಾರಾಜರು ಕೂಡ ಅವರು ಹಿಂತಿರುಗಿ ಹೋಗ್ತಾರೆ. ಪಾಂಡವರು ಕೂಡ ಹೋಗಿಬಿಡ್ತಾರೆ. ಆಗ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ್ ಮಹಾರಾಜನು ರಾಜನಾಗ್ತಾನೆ. ಪರೀಕ್ಷಿತ್ ಮಹಾರಾಜ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಅವರು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾಯಿದ್ರು. ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಜನರು ಮಾಡ್ತಾ ಇರಲಿಲ್ಲ. ಎಲ್ಲರೂ ಧರ್ಮದ ಆಚರಣೆಯನ್ನು ಮಾಡ್ತಾಯಿದ್ರು. ಒಂದಿನ ದಿನ ಅವರು ತಮ್ಮ ಕುದುರೆಯ ರಥದ ಮೇಲೆ ಅವರು ರಾಜ್ಯದಲ್ಲಿ ತಿರುಗ್ತಾ ಇರಬೇಕಾದ್ರೆ ಅವರು ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾರೆ. ಆ ದೃಶ್ಯ ಹೀಗೆ ಇದೆ. ಆ ದೃಶ್ಯ ಏನು ಅಂದರೆ, ಒಬ್ಬ ವ್ಯಕ್ತಿ ರಾಜನ ಥರ ವೇಷವನ್ನು ಧರಿಸಿ ಅವನು ಒಂದು ಹಸು ಮತ್ತು ಒಂದು ವೃಷಭ ಎತ್ತಿಗೆ ಅವನು ಹೊಡಿತಾ ಇದ್ದ. ಆ ಹಸು ಅಳ್ತಾ ಇತ್ತು, ತುಂಬ ನೋವಾಗ್ತಾ ಇತ್ತು. ಮತ್ತು ಆ ಹಸು ತುಂಬ ಬಿಳಿ ಬಣ್ಣದ್ದು, ಯಾವುದೇ ಒಂದು ಚುಕ್ಕೆ ಅದರ ಮೇಲೆ ಇರಲಿಲ್ಲ. ತುಂಬ ಸ್ವಚ್ಛವಾದ ಒಂದು ಹಸು. ಅದೇ ರೀತಿ ಧರ್ಮ ಕೂಡ ಒಂದು ಎತ್ತು ಕೂಡ ಇತ್ತು. ಅದನ್ನು ಕೂಡ ತುಂಬ ಸುಂದರವಾಗಿತ್ತು. ಆದರೆ ಅದರ ಕಾಲುಗಳು ಮುರಿದೋಗಿತ್ತು. ಬರೀ ಒಂದು ಕಾಲ ಮೇಲೆ ಅದು ನಿಂತ್ಕೊಂಡಿತ್ತು. 3 ಕಾಲುಗಳು ಭಗ್ನವಾಗಿತ್ತು. ಈ ಹಸು ಮತ್ತು ಒಂದು ಎತ್ತನ್ನು ಅವರು ಹೊಡಿತಿರುವುದನ್ನು ನೋಡಿದ ತಕ್ಷಣ ಪರೀಕ್ಷಿತ್ ಮಹಾರಾಜರಿಗೆ ತುಂಬ ಸಿಟ್ಟು ಬರುತ್ತೆ. ನನ್ನ ರಾಜ್ಯದಲ್ಲಿ ಈ ರೀತಿ ಒಂದು ತೊಂದರೆಯನ್ನು ಈ ಮೂಕ ಪ್ರಾಣಿಗಳಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಸಿಟ್ಟು ಬಂದು ಪರೀಕ್ಷಿತ್ ಮಹಾರಾಜ ತನ್ನ ಖಡ್ಗವನ್ನು ಎತ್ತಿ ಆ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆ ವ್ಯಕ್ತಿ ಪರೀಕ್ಷಿತ್ ಮಹಾರಾಜರಿಗೆ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಅವನು ಕ್ಷಮೆಯಾಚನೆ ಕೇಳ್ತಾನೆ. ಪರೀಕ್ಷಿತ್ ಕೇಳ್ತಾನೆ, ನೀನು ಯಾರು? ಈ ರಾಜನ ವೇಷವನ್ನು ಧರಿಸಿ ಈ ರೀತಿ ಒಂದು ಪಾಪ ಕಾರ್ಯವನ್ನು ಮಾಡ್ತಾ ಇದೆಯಾ? ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಕಲಿ. ಈಗ ನನ್ನ ಸಮಯ ಬರ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ಜಗತ್ತಲ್ಲಿ ಬಂದಿದ್ದೀನಿ. ನನ್ನ ಕೆಲಸನೇ ಅತ್ಯಾಚಾರ ಮತ್ತು ಅಧರ್ಮವನ್ನು ಹರಡಿಸುವುದು. ಆದರೆ ನನ್ನನ್ನು ಕ್ಷಮಿಸಿ, ನನ್ನನ್ನು ಕೊಲ್ಲಬೇಡಿ ಅಂತ ಅವನು ಕ್ಷಮೆ ಕೇಳ್ತಾನೆ. ಆಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ಅದು ಸರಿ, ಆದರೆ ನೀನು ನನ್ನ ರಾಜ್ಯದಲ್ಲಿ ಈ ರೀತಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ರಾಜ್ಯವನ್ನು ಬಿಟ್ಟು ಹೋಗಬೇಕು ಅಂತ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜರ ರಾಜ್ಯದಲ್ಲಿ ಅವರು ಎಲ್ಲ ಶಿಸ್ತನ್ನು ಕಾಪಾಡ್ತಾಯಿದ್ರು. ಎಲ್ಲರೂ ಧರ್ಮದ ಆಚರಣೆ ಮಾಡ್ತಾಯಿದ್ರು. ಈ ರೀತಿ ಒಂದು ಅತ್ಯಾಚಾರ ಮಾಡುವುದು ಅವರಿಗೆ ಸಹಿಸ್ತಾ ಇರಲಿಲ್ಲ. ಆಗ ಕಲಿ ಕೇಳ್ತಾನೆ, ನಾನು ನಿನ್ನ ಪ್ರಜೆ, ನನಗೂ ಒಂದು ಜಾಗ ಕೊಡಿ ಅಂತ. ಆಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ನೀನು ಎಲ್ಲಿ ಬಂಗಾರ ಇದೆಯೋ ಆ ಜಾಗದಲ್ಲಿ ನೀನು ಎಲ್ಲಿ 4 ಅಧರ್ಮ ಕಾರ್ಯಗಳು ಜನರು ಮಾಡ್ತಾ ಇದ್ದಾರಲ್ಲ ಆ ಜಾಗದಲ್ಲಿ ಹೋಗಿ ನೀನಿರು ಅಂತ. ಆ ಕಲಿರಾಜ ಇಡೀ ದೇಶವನ್ನು ಸುತ್ತಾನೆ. ಆದರೆ ಎಲ್ಲೂ ಜನರು ಅಧರ್ಮವನ್ನು ಮಾಡ್ತಿರೋದನ್ನು ಅವನು ನೋಡೋದಿಲ್ಲ, ಕಾಣುವುದಿಲ್ಲ. ಯಾರು ಕುಡಿತಾ ಇರಲಿಲ್ಲ, ಯಾರು ಮಾಂಸವನ್ನು ತಿಂತಾ ಇರಲಿಲ್ಲ, ಮತ್ತು ಯಾರು ವ್ಯಭಿಚಾರ ಮಾಡ್ತಾ ಇರಲಿಲ್ಲ, ಮತ್ತು ಜೂಜಾಡ್ತಾ ಇರಲಿಲ್ಲ. ಈ ರೀತಿ ಎಲ್ಲರೂ ಶುದ್ಧವಾದ ಒಂದು ಜೀವನವನ್ನು ನಡೆಸ್ತಾಯಿದ್ರು. ಆಗ ಕಲಿ ಮತ್ತೆ ಬಂದು ಕೇಳ್ತಾನೆ, ಈ ರೀತಿ ಒಂದು ಜಾಗ ನನಗೆ ಸಿಗ್ತಾ ಇಲ್ಲ, ನೀನು ಬೇರೆ ಯಾವುದಾದ್ರೂ ಜಾಗ ಕೊಡು ಅಂತ. ಆಗ ಪರೀಕ್ಷಿತ್ ಹೇಳ್ತಾನೆ, ಎಲ್ಲಿ ಬಂಗಾರ ಇದೆಯೋ ನೀನು ಅಲ್ಲಿ ವಾಸ ಮಾಡು. ಯಾಕೆಂದರೆ ಬಂಗಾರ ಇದ್ದಲ್ಲಿ, ದುಡ್ಡು ಇದ್ದಲ್ಲಿ ಜನರು ಈ ಕೆಟ್ಟ ಕೆಲಸಗಳನ್ನು ಮಾಡುವ ಒಂದು ಸಾಧ್ಯತೆ ಇದೆ. ಆಗ ಪರೀಕ್ಷಿತ್ ಮಹಾರಾಜ ಈ ಹಸು ಮತ್ತು ಎಸ್ಪೆಷಲಿ ವೃಷಭನಿಗೆ ಕೇಳ್ತಾನೆ, ಹೇ ವೃಷಭ, ನಿನ್ನ ತೊಂದರೆಗೆ ಕಾರಣ ಏನು ಅಂತ. ಆಗ ವೃಷಭ ಹೇಳ್ತಾನೆ, ಒಂದು ವಿಚಿತ್ರವಾದ ಉತ್ತರವನ್ನು ಕೊಡ್ತಾನೆ. ಹೇಳ್ತಾನೆ, ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ತೊಂದರೆಗಳಿಗೆ ಕಾರಣ ನಾವು ಅಂತ, ನಮ್ಮ ಪೂರ್ವ ಕರ್ಮ ಅಂತ.
ರೈಟ್. ನಾವು ಪೂರ್ವಕರ್ಮದಲ್ಲಿ ಮಾಡಿರುವ ಒಂದು ದುಷ್ಕರ್ಮಗಳಿಗೆ ದುಷ್ಕರ್ಮಗಳಿಂದ ನಮಗೆ ಕಷ್ಟ ಬರುತ್ತೆ. ಮತ್ತು ಅವನು ಹೇಳ್ತಾನೆ, ಕೆಲವೊಬ್ರು ಹೇಳ್ತಾರೆ ದೈವದಿಂದ ನಮಗೆ ಕಷ್ಟ ಆಗ್ತಾಯಿದೆ ಅಂತ, ದೇವತೆಗಳಿಂದ ಅಥವಾ ನಿಸರ್ಗದಿಂದ ನನಗೆ ಕಷ್ಟ ಆಗ್ತಾಯಿದೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಈ ಸ್ವಭಾವದಿಂದ ಕೂಡ ಕಷ್ಟ ಆಗುತ್ತೆ ಅಂತ. ನೇಚರ್ ಅಂದರೆ ಸ್ವಭಾವ, ಒಬ್ಬ ವ್ಯಕ್ತಿಯ ಒಂದು ಸ್ವಭಾವದಿಂದಲೂ ಕೂಡ ಅವರು ಮಾಡುವ ಕೆಲಸಗಳ ಪ್ರಕಾರ ಅವ್ರಿಗೆ ಕಷ್ಟ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ನಮ್ಮ ತೊಂದರೆಗಳಿಗೆ ಕಾರಣ ಕಂಡುಹಿಡಿಯೋದೇ ಕಷ್ಟ ಅಂತ. ಅಪ್ರಾಕೃತ್ಯಾದ್ ಅನಿರ್ದೇಶ್ಯಾದ್, ಅದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ ಅಂತ. ಒಂದು ಸೊಳ್ಳೆ ಬಂದು ಕಚ್ಚಿದರೆ ಕೆಲವೊಂದು ಸಲ ಮಲೇರಿಯಾ ಆಗುತ್ತೆ. ಅದು ಯಾವ ಸೊಳ್ಳೆ ನನಗೆ ಕಚ್ಚಿತು ಅಂತ ಕಂಡುಹಿಡಿಯೋದು ಕಷ್ಟ. ಸೊ ನಮ್ಮ ಕಷ್ಟಗಳಿಗೆ ಒಂದು ಕಾರಣ ಏನು ಅನ್ನುವುದು ಕಂಡುಹಿಡಿಯೋದು ತುಂಬ ಕಷ್ಟ ಅಂತ ಈ ವೃಷಭ ಹೇಳ್ತಾನೆ. ಹಾಗೂ ಪರೀಕ್ಷಿತ್ ಮಹಾರಾಜಿಗೆ ತುಂಬ ಸಂತೋಷ ಆಗುತ್ತೆ. ಇನ್ನು ಎಂಥ ಒಂದು ಧರ್ಮಯುತವಾದ ಒಂದು ನೀನು ಮಾತಾಡ್ತಾ ಇದೆಯಾ, ಅಂತ ಸುಂದರವಾದ ಒಂದು ನೀನು ಮಾತಾಡ್ತಾ ಇದೆಯಾ, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಸಾಕ್ಷಾತ್ ಧರ್ಮರಾಜನೇ ಇರಬೇಕು. ಯಾಕೆಂದರೆ ನೀನು ಧರ್ಮದ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದೆಯಾ, ನೀನು ಹೇಳ್ತಾ ಇದೆಯಾ ನನಗೆ ಅಂತ. ಹಾಗೂ ಪರೀಕ್ಷಿತ್ ಹೇಳ್ತಾನೆ ಈ ಧರ್ಮ, ಕೃತಯುಗದಲ್ಲಿ ನಿನಗೆ 4 ಕಾಲುಗಳಿತ್ತು. ಆ 4 ಕಾಲುಗಳು ದಯಾ, ತಪ, ಶೌಚ, ದಯಾ, ಸತ್ಯ, ಈ 4 ಕಾಲುಗಳು. ಆದರೆ ಈ ಕಾಲುಗಳು ಈಗ ಮುರಿದು ಹೋಗ್ತಾ ಇದೆ. ಈ 4 ಸ್ತಂಭಗಳು ಧರ್ಮದ ಫೌಂಡೇಶನ್. ರೈಟ್. ಯಾವುದೇ ಒಂದು ಬಿಲ್ಡಿಂಗ್ ನಿಲ್ಲಬೇಕಾದ್ರೆ ಅದಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಮತ್ತು ಪಿಲ್ಲರ್ಸ್ ಇರಬೇಕು. ಆ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ದರೆ ಆ ಬಿಲ್ಡಿಂಗ್ ಸರಿಯಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಅದೇ ರೀತಿ ಧರ್ಮ ಕೂಡ ಸರಿಯಾಗಿ ನಿಲ್ಲಬೇಕಾದರೆ ಜನರು ಈ 4 ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ತಪಸ್ಸೆಯನ್ನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ದಯೆ ಅಥವಾ ಕರುಣೆಯನ್ನು ತೋರಿಸಬೇಕು, ಮತ್ತು ಸತ್ಯವನ್ನು ಪಾಲಿಸಬೇಕು. ಈ ರೀತಿ ಜೀವನ ನಡೆಸುವುದರಿಂದ ಧರ್ಮದ ಪಾಲನೆ ಆಗುತ್ತೆ. ಇಲ್ಲ ಅಂದರೆ ಧರ್ಮ ನಷ್ಟವಾಗುತ್ತೆ. ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಈ 4 ಸ್ತಂಭಗಳು ಗಟ್ಟಿಯಾಗಿತ್ತು. ಆದರೆ ತ್ರೇತಾಯುಗದಲ್ಲಿ ಒಂದು ಭಾಗ ಮುರಿದೋಯ್ತು. ದ್ವಾಪರ ಯುಗದಲ್ಲಿ 2 ಕಾಲುಗಳು ಮುರಿದೋಯ್ತು. ತ್ರೇತಾಯುಗದಲ್ಲಿ 2 ಮುರಿದೋಯ್ತು. ದ್ವಾಪರ ಯುಗದಲ್ಲಿ ಇನ್ನೊಂದು ಮುರಿದೋಯ್ತು. ಮತ್ತು ಕಲಿಯುಗದಲ್ಲಿ ಕೇವಲ 1 ಮಾತ್ರ ಉಳಿದಿದೆ. ಸೊ ಸತ್ಯಯುಗದಲ್ಲಿ 4 ಇತ್ತು, ತ್ರೇತಾಯುಗದಲ್ಲಿ 3 ಕಾಲುಗಳು, ದ್ವಾಪರಯುಗದಲ್ಲಿ 2, ಮತ್ತು ಕಲಿಯುಗದಲ್ಲಿ ಕೇವಲ 1 ಕಾಲು ಮಾತ್ರ ಉಳಿದಿದೆ ಅಂತ ಆಚಾರ್ಯರು ಹೇಳ್ತಾರೆ, ಶಾಸ್ತ್ರದಲ್ಲೂ ಕೂಡ ಹೇಳ್ತಾರೆ. ಸೊ ಈ 4 ಕಾಲುಗಳು ಏನು, ಮತ್ತು ಈ ಅದಕ್ಕೆ ವಿರುದ್ಧವಾಗಿ ಯಾವ ಕೆಲಸಗಳನ್ನು ಮಾಡಿದರೆ ಧರ್ಮ ನಷ್ಟವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಸೊ ಮೊದಲನೇದಾಗಿ ತಪಸ್ಸು. ಮದ್ಯಪಾನ ಮಾಡೋದರಿಂದ ತಪಸ್ಸು ಭಗ್ನವಾಗುತ್ತೆ. ಮನುಷ್ಯ ಜೀವನದ ಉದ್ದೇಶ ತಪಸ್ಸೆ ಮಾಡೋದು, ದಿವ್ಯವಾದ ಒಂದು ತಪಸ್ಸೆಯನ್ನು ಮಾಡೋದು. ಋಷಭದೇವರು ಹೇಳಿದ ಪ್ರಕಾರ ತಪೋ ದಿವ್ಯಂ ಪುತ್ರಕಾ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮಸೌಖ್ಯಂ ತು ಅನಂತಂ. ಮನುಷ್ಯನು ಮಾತ್ರ ತಪಸ್ಸೆಯನ್ನು ಮಾಡುವುದು, ಪ್ರಾಣಿಗಳಿಗೆ ತಪಸ್ಸೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಪ್ರಾಣಿಗಳು ಕೇವಲ ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಕಾರ್ಯಗಳಲ್ಲಿ ತೊಡಗಿರುತ್ತೆ. ಆದರೆ ಮನುಷ್ಯ ದಿವ್ಯವಾದ ತಪಸ್ಸನ್ನು ಮಾಡಿ ದೇವಲೋಕಕ್ಕೆ, ಕೃಷ್ಣ ಲೋಕಕ್ಕೆ ಹೋಗುವುದಕ್ಕೆ ಅವನು ಸಿದ್ಧನಾಗಬಹುದು. ತಪಸ್ಸು ಯಾವ ರೀತಿ ಇರಬೇಕು? ಬೆಳಗ್ಗೆ ಬೇಗ ಏಳುವುದು, ಜಪ ಮಾಡುವುದು, ಅಥವಾ ದೇವರ ಅರ್ಚನೆ ಮಾಡುವುದು, ಭಗವದ್ಗೀತೆಯನ್ನು ಓದುವುದು, ರೈಟ್, ನಿಯಮಗಳನ್ನು ಪಾಲನೆ ಮಾಡುವುದು, ವ್ರತಗಳನ್ನು ಮಾಡುವುದು, ಏಕಾದಶಿ ವ್ರತ ಮಾಡುವುದು ಅಥವಾ ಜನ್ಮಾಷ್ಟಮಿ ವ್ರತ ಮಾಡುವುದು. ಈ ರೀತಿ ವ್ರತ ಮಾಡುವುದರಿಂದ ನಮ್ಮ ಚಿತ್ತ ಶುದ್ಧವಾಗುತ್ತೆ ಮತ್ತು ನಾವು ದೇವರ ಹತ್ರ ಹೋಗ್ಬೋದು. ಆದರೆ ಮದ್ಯಪಾನ ಮಾಡುವುದರಿಂದ ಈ ತಪಸ್ಸು ಭಗ್ನವಾಗುತ್ತೆ. ಮದ್ಯಪಾನ ಅಂದರೆ ಸರಾಯಿ ಕುಡುವುದು ಅಥವಾ ಸಿಗರೆಟ್ ಸೇದುವುದು ಅಥವಾ ಈ ರೀತಿ ಡ್ರಗ್ಸ್ ತಗೊಳ್ಳುವುದು, ಇದು ನಶಾಪಾನ, ಮದ್ಯಪಾನ. ಮದ್ಯಪಾನ ಮಾಡುವುದರಿಂದ ಜನರ ಬುದ್ಧಿ ನಷ್ಟವಾಗುತ್ತೆ. ನೀವೊಬ್ಬ ಕುಡುಕನನ್ನು ನೋಡ್ಬೋದು, ಅವನು ಕುಡ್ಕೊಂಡು ರೋಡಲ್ಲಿ ನಡ್ತಿರ್ಬೇಕಾದ್ರೆ ಅವನು ಸರಿಯಾಗಿ ನಡೆಯೋಕ್ಕಾಗಲ್ಲ, ಒಂದು ಬ್ಯಾಲೆನ್ಸ್ ತಪ್ಪೋಗುತ್ತೆ, ಬಿದ್ದೋಗ್ತಾನೆ.
ಒಂದು ಚರಂಡಿ ಪಕ್ಕದಲ್ಲಿ ಅವನು ಮಲಗಿರ್ತಾನೆ. ಈ ರೀತಿ ಅವನ ಬುದ್ಧಿ ನಷ್ಟವಾಗುತ್ತೆ. ಅವನು ಏನು ಮಾಡ್ತಾ ಇದ್ದಾನೆ, ಯಾವುದು ಸರಿ ಯಾವುದು ತಪ್ಪು ಅಂತ ಅವನಿಗೆ ತಿಳಿಯೋದಿಲ್ಲ. ಅದು ಮದ್ಯಪಾನದ ಒಂದು ಪ್ರಭಾವ. ಮತ್ತು ಮದ್ಯಪಾನ ಮಾಡೋದರಿಂದ ಲಿವರ್ ಏನಿದೆಯಲ್ಲ, ಲಿವರ್ ನಷ್ಟವಾಗುತ್ತೆ. ಅದು ಲಿವರ್ ಸಿರ್ಹಾಸಿಸ್ ಅಂತ ಒಂದು ರೋಗ ಬರುತ್ತೆ. ಮತ್ತು ಸಿಗರೆಟ್ ಸೇದೋದ್ರಿಂದ ಲಂಗ್ ಕ್ಯಾನ್ಸರ್ ಆಗುತ್ತೆ, ರೈಟ್. ಆ ಲಂಗ್ ಕ್ಯಾನ್ಸರ್ ಆದಮೇಲೆ ಅವನ ವ್ಯಕ್ತಿ ಬೇಗ ಸತ್ತೋಗ್ತಾನೆ. ಸಿಗರೆಟ್ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ, ಎಲ್ಲ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಸಿಗರೆಟ್ ಸೇದಬಾರ್ದು ಅಂತ, ಆದರೂ ಕೂಡ ಜನ ಸೇದ್ತಾರೆ. ಈ ರೀತಿ ಜನರು ಮೂರ್ಖರು, ಯಾಕೆಂದರೆ ತಿಳಿದು ಕೂಡ ಅವರು ತಪ್ಪನ್ನು ಮಾಡ್ತಾರೆ. ಮತ್ತು ಡ್ರಗ್ಸ್ ತೊಗೊಳ್ಳೋದು, ಮರಿಗ್ವಾನ, ಹಶೀಶ್, ಹಫೀಮ್ ಇವೆಲ್ಲ ಇದೆಯಲ್ಲ, ಅದು ತುಂಬ ಹಾನಿಕಾರಕ ವಸ್ತುಗಳು. ಆದರೆ ಅದನ್ನೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಿ ಜನರು ತೊಗೊತಾ ಇದ್ದಾರೆ, ಅದರ ವ್ಯಾಪಾರ ನಡೀತಾ ಇದೆ. ಇದರಿಂದ ತುಂಬ ಯುವಕರು, ಎಸ್ಪೆಷಲಿ ಯುವಕರಿಗೆ ತುಂಬ ಹಾನಿಯಾಗ್ತಾಯಿದೆ. ಯುವಕರ ಜೀವನ ನಷ್ಟವಾಗ್ತಾ ಇದೆ. ಅವರು ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ, ತಮ್ಮ ವ್ಯಕ್ತಿತ್ವವನ್ನೇ ಅವರು ಕಳ್ಕೊತಾ ಇದ್ದಾರೆ. ಸೊ ಈ ರೀತಿ ಇವೆಲ್ಲ ತುಂಬ ಸ್ಥೂಲ ರೂಪದ ಈ ಕೆಟ್ಟ ಕಾರ್ಯಗಳು, ಮದ್ಯಪಾನ ಮಾಡುವುದು. ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿ ನೋಡಿದರೆ ಕೋಕೋ ಕೋಲಾ, ಪೆಪ್ಸಿ ಅಥವಾ ಈವನ್ ಚಾಕ್ಲೇಟು ಕೂಡ, ಈವನ್ ಕಾಫಿ, ಟೀ ಕೂಡ ಒಂದು ರೀತಿಯ ಮದ್ಯಪಾನ. ಯಾಕೆಂದರೆ ಅದರಲ್ಲೂ ಕೂಡ ಅಡಿಕ್ಟಿವ್ಸ್ ಇರುತ್ತೆ. ಆ ಅಡಿಕ್ಷನ್ ಆಗುವ ಒಂದು ವಸ್ತುಗಳನ್ನು ಸೇವಿಸಿದರೆ ಅದು ಪದೇ ಪದೇ ಬೇಕು 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 ಅಂತ ಅನಿಸುತ್ತೆ. ಆಗ ಆ ವ್ಯಕ್ತಿ ಆ ವಸ್ತುವಿಗೆ ಅವನು ಸೇವಕನಾಗಿಬಿಡ್ತಾನೆ, ವಸ್ತುವಿಗೆ ಆಳಾಗ್ತಾನೆ, ರೈಟ್. ಆ ವಸ್ತು ಅವನನ್ನು ನಿಯಂತ್ರಿಸುತ್ತೆ. ಅವನು ಸಿಗರೆಟ್ ಪ್ಯಾಕೆಟು ಅಥವಾ ಒಂದು ಪೆಪ್ಸಿ ಕೋಲಾ ನೋಡಿದ ತಕ್ಷಣ ಅವನು ಕುಡಿಬೇಕು ಅಂತ ಅನಿಸುತ್ತೆ. ಆ ವ್ಯಕ್ತಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊತಾನೆ. ಸೊ ಕಾಫಿ ಟೀಯಲ್ಲೂ ಕೂಡ ಒಂದು ಪದಾರ್ಥ ಇರುತ್ತೆ, ಅದು ಕೂಡ ಅಡಿಕ್ಟಿವ್ ಆಗಿದೆ, ಕೆಫೆನ್ ಅಂತ ಇರುತ್ತೆ. ಮತ್ತು ಸಿಗರೆಟಲ್ಲಿ ನಿಕೋಟಿನ್ ಅಂತ ಒಂದು ಪದಾರ್ಥ ಇರುತ್ತೆ. ಇವೆಲ್ಲ ಹಾನಿಕಾರಕ ರಸಾಯನಗಳು. ಇದನ್ನು ಸೇವಿಸಿದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ಈ ವಸ್ತುಗಳ ಸೇವನೆ ಮಾಡೋದ್ರಿಂದ ನಮ್ಮ ಬುದ್ಧಿ ದೇವರ ಹತ್ರ ಬರೋದು ತುಂಬ ಕಷ್ಟ. ಅದಕ್ಕೆ ಮದ್ಯಪಾನವನ್ನು ಮಾಡುವುದನ್ನು ಬಿಡಬೇಕು. ಅದು ಮೊದಲನೇ ವಿಷಯ, ತಪಸ್ಯ. ಎರಡನೇದು ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು. ಸ್ವಚ್ಛತೆ ವ್ಯಭಿಚಾರ ಮಾಡೋದರಿಂದ ಉಂಟಾಗುತ್ತೆ. ಸೊ ಎರಡು ರೀತಿಯ ಸ್ವಚ್ಛತೆ ಇದೆ, ಆಂತರಿಕ ಮತ್ತು ಬಹಿರಂಗ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂದರೆ ನಾವು ನಮ್ಮ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಉಟ್ಕೋಬೇಕು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮತ್ತು ನಮ್ಮ ಲಾಕರು, ನಮ್ಮ ಟೇಬಲು, ಚೇರು ಎಲ್ಲವನ್ನು ಸ್ವಚ್ಛವಾಗಿಡಬೇಕು. ಸ್ನಾನ ಮಾಡಬೇಕು ಪ್ರತಿನಿತ್ಯ 2 ಬಾರಿ. ಅಷ್ಟೇ ಅಲ್ಲ, ನಾವು ನಮ್ಮ ಆಂತರಿಕ, ನಮ್ಮ ಹೃದಯದ ಶುದ್ಧೀಕರಣ ಕೂಡ ಮಾಡಬೇಕು, ಅದಕ್ಕೆ ಸ್ವಚ್ಛತೆ ಅಂತಾರೆ. ನಮ್ಮ ಮನಸ್ಸು ಶುದ್ಧವಾಗಿ ಇಲ್ಲದೇ ಇದ್ದರೆ ಪರಿಸರ ಕೂಡ ಶುದ್ಧವಾಗಿರೋದಿಲ್ಲ, ಗಲೀಜಾಗಿರುತ್ತೆ. ನಮ್ಮ ಒಳಗಡೆ ಹೃದಯದಲ್ಲಿರುವ ಗಲೀಜು ಹೊರಗಡೆ ಪ್ರಕಟವಾಗುತ್ತೆ. ಒಬ್ಬನ ಮನಸ್ಸು ಕೆಟ್ಟಿದ್ದರೆ ಅವನು ಕೆಟ್ಟದನ್ನೇ ಮಾಡ್ತಾನೆ, ರೈಟ್. ಮನಸ್ಸು ಗಲೀಜಿದ್ರೆ ಎಲ್ಲ ಕಡೆ ಅವನು ಗಲೀಜನ್ನು ಹಾಕ್ತಾನೆ, ಪೇಪರ್ನ ಹಾಕ್ತಾನೆ, ಕಸವನ್ನು ಎಸಿತಾನೆ. ಸೊ ಅದಕ್ಕೆ ನಾವು ಈ ಸ್ವಚ್ಛತೆಯನ್ನು ಕಾಪಾಡಬೇಕು. ಅಂತರಂಗ ಸ್ವಚ್ಛತೆಯನ್ನು ಹೇಗೆ ಪಡಿಬೋದು? ಜಪ ಮಾಡೋದರಿಂದ, ದೇವರ ಧ್ಯಾನ ಮಾಡೋದರಿಂದ ನಮಗೆ ಆಂತರಿಕ ಶುದ್ಧತೆ ನಮಗೆ ಸಿಕ್ಕುತ್ತೆ. ಅದಕ್ಕೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಶುದ್ಧವಾಗಿರಬೇಕು. ಮತ್ತು ವಿಶೇಷವಾಗಿ ವ್ಯಭಿಚಾರ ಅಂದರೆ ಪರಸ್ತ್ರೀ ಪುರುಷರ ಸಂಘ ಮಾಡುವುದರಿಂದ ನಾವು ಸ್ವಚ್ಛತೆಯನ್ನು ಕಳ್ಕೊತೀವಿ, ರೈಟ್. ಸೊ ಸ್ತ್ರೀ ಪುರುಷರ ಸಂಘ ಕೇವಲ ವಿವಾಹಿತವಾಗಿ ಅವರು ಮಾಡಬಹುದು. ಮದುವೆಯ ಹೊರಗಡೆ ಅಥವಾ ಮದುವೆಗಿಂತ ಮುಂಚೆ ಯಾವುದೇ ಸ್ತ್ರೀ ಪುರುಷರ ಸಂಘ ನಿಷಿದ್ಧವಾಗಿದೆ. ಸೊ ಮದುವೆಗಿಂತ ಮುಂಚೆ ಅಥವಾ ಮದುವೆಯ ಹೊರಗಡೆ ಸಂಘ ಮಾಡಿದರೆ ಅದಕ್ಕೆ ವ್ಯಭಿಚಾರ ಅಂತ ಕರೀತಾರೆ. ಇದು ಶಾಸ್ತ್ರದಲ್ಲಿ ಇದನ್ನು ತುಂಬ ಖಂಡಿಸಿದ್ದಾರೆ. ಪ್ರಾಮಾಣಿಕವಾಗಿ ಒಬ್ಬರು ಮದುವೆಯಾಗಿ ಅವರು ಸಂತಾನೋತ್ಪತ್ತಿಯನ್ನು ಮಾಡ್ಬೋದು. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾಯಿದೆ ಅಂದರೆ ಸ್ತ್ರೀ ಪುರುಷರು ಕೇವಲ ಬಾಹ್ಯ ಸೌಂದರ್ಯವನ್ನು ನೋಡಿ ಆಕರ್ಷಿತರಾಗಿ ಅವರು ಸಂಬಂಧದಲ್ಲಿ ತೊಡಗ್ತಾ ಇದ್ದಾರೆ. ಇದರಿಂದ ತುಂಬ ಸಮಾಜದಲ್ಲಿ ತುಂಬ ಉತ್ಪಾತವಾಗ್ತಾ ಇದೆ. ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆಯಲ್ಲ ಅದು ಅಸ್ತವ್ಯಸ್ತವಾಗ್ತಾ ಇದೆ. ಮತ್ತು ಡಿವೋರ್ಸ್ ರೇಟ್ ಹೆಚ್ಚುತ್ತಾ ಇದೆ. ಅಷ್ಟೇ ಅಲ್ಲ, ಮಕ್ಕಳ ಬೆಳವಣಿಗೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆಂದರೆ ತಂದೆ ತಾಯಿ ಬಂದು ಅವರು ಮಕ್ಕಳನ್ನು ಪಡೆದ ಮೇಲೆ ಬೇರೆ ಬೇರೆ ಆಗಿಬಿಟ್ರೆ ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋದು
ಆಗೋದಿಲ್ಲ. ಆ ಮಕ್ಕಳು ವರ್ಣಸಂಕರವಾಗ್ತಾರೆ, ಸಮಾಜದಲ್ಲಿ ಅವರು ಕೆಟ್ಟದ್ದನ್ನು ಮಾಡ್ತಾರೆ, ರೌಡಿಗಳಾಗ್ತಾರೆ. ಅದಕ್ಕೆ ಈ ವ್ಯಭಿಚಾರ ತುಂಬ ಕೆಟ್ಟದ್ದು. ಮತ್ತು ಮೂರನೇದು ಕರುಣೆ ಅಥವಾ ದಯ. ಈ ಕರುಣೆ ಮಾಂಸ ತಿನ್ನೋದರಿಂದ ಇದು ನಷ್ಟವಾಗುತ್ತೆ. ಸೊ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಾವು ಆತ್ಮ ಅಂತ, ನಾವು ಶರೀರವಲ್ಲ. ಮನುಷ್ಯ ಶರೀರದಲ್ಲಿ ಮಾತ್ರವಲ್ಲ, ಪ್ರಾಣಿಗಳು, ಪಕ್ಷಿಗಳು ಕೂಡ ಅವರು ಜೀವಂತ ಆತ್ಮ. ಅಷ್ಟೇ ಅಲ್ಲ, ವೃಕ್ಷಗಳು ಕೂಡ, ಎಲ್ಲದರಲ್ಲಿ ಆತ್ಮ ಇದೆ. ಯಾವುದೇ ಒಂದು ಪ್ರಾಣಿಗೆ ಅಥವಾ ಪಕ್ಷಿಗೆ ಅಥವಾ ಗಿಡಕ್ಕೆ ಹಾನಿ ತಲುಪಿಸಿದರೆ ಅದು ಪಾಪ ಕಾರ್ಯ. ಅದರಿಂದ ನಮಗೆ ಪಾಪಕರ್ಮ ಉಂಟಾಗಿ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ನಾವು ತುಂಬ ಕರುಣೆಯಿಂದ ನಾವು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಂಸ ತಿನ್ನೋದರಿಂದ ಈ ಕರುಣೆ ನಷ್ಟವಾಗುತ್ತೆ. ರೈಟ್? ಜನರು ಮಾಂಸವನ್ನು ಯಾಕೆ ತಿಂತಾರೆ? ಕೇವಲ ನಾಲಿಗೆ ರುಚಿಗೋಸ್ಕರ. ದೇವರು ಇಷ್ಟೆಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ, ಪದಾರ್ಥಗಳನ್ನು ಕೊಟ್ಟಿದ್ದಾನೆ, ಇದನ್ನೆಲ್ಲ ಬಿಟ್ಟು ಮಾಂಸ ತಿನ್ನುವುದು ಯಾಕೆ? ವೈಜ್ಞಾನಿಕವಾಗಿ ನೋಡಿದರೂ ಕೂಡ ಮಾಂಸ ತಿನ್ನೋದು ಮನುಷ್ಯರಿಗಲ್ಲ, ಕೇವಲ ಪ್ರಾಣಿಗಳಿಗೆ. ಕೆಲವು ಪ್ರಾಣಿಗಳು ಮಾಂಸ ತಿಂತವೆ, ಅದು ಅವರಿಗೆ ಸ್ವಾಭಾವಿಕವಾಗಿ ಅವರು ತಿಂತಾರೆ. ಆದರೆ ಮನುಷ್ಯನ ಸ್ವಭಾವ ಮಾಂಸ ತಿನ್ನುವುದಿಲ್ಲ. ವೈಜ್ಞಾನಿಕವಾಗಿ ನಾವು ಕೆಲವೊಂದು ಕಾರಣಗಳನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಹೇಳಿದೆ, ಒಂದು ಫೋಟೋ ಇದೆ. ನಾವು ಏನು ತಿನ್ನುತ್ತೇವೋ ಅದೇ ಆಗುತ್ತೇವೆ. ರೈಟ್? ಇಲ್ಲಿ ಒಬ್ಬ ಮನುಷ್ಯ ಒಂದು ಪ್ರಾಣಿಯನ್ನು ಕೊಂದು ಅದನ್ನು ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅದರ ಮುಂದಿನ ಜೀವನದಲ್ಲಿ ಆ ವ್ಯಕ್ತಿ ಆ ಪ್ರಾಣಿ ಆಗ್ತಾನೆ ಮತ್ತು ಇನ್ನೊಬ್ಬ ಅವನನ್ನು ಕೊಲ್ತಾನೆ. ಸೊ ಇದು ಲಾ ಆಫ್ ಕರ್ಮ, ಇದು ಕರ್ಮದ ಒಂದು ನಿಯಮ. ಸೊ ಇದು ಹೇಳೋದೇನೆಂದರೆ, ನಾವು ಏನು ಮಾಡ್ತೀವೋ ಅದು ನಮಗೆ ಹಿಂತಿರುಗಿ ಬರುತ್ತೆ. ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದರೆ ನಮಗೂ ಕೆಟ್ಟದಾಗುತ್ತೆ. ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಅದಕ್ಕೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಶಾಸ್ತ್ರದಲ್ಲಿ ಹೇಳಿದೆ, ಆದಷ್ಟು ನಾವು ಸಸ್ಯಾಹಾರಿ ಪದಾರ್ಥಗಳನ್ನು ಮಾತ್ರ ಸೇವಿಸಬೇಕು ಅಂತ ಮನುಷ್ಯನಿಗೆ ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಶರೀರ ಕೇವಲ ಸಸ್ಯಾಹಾರಿ ಪದಾರ್ಥಗಳನ್ನು ಸೇವಿಸುವುದಕ್ಕೆ ಅದು ನಿರ್ಮಾಣವಾಗಿದೆ. ರೈಟ್? ಇಲ್ಲಿ ನೋಡಿ, ಇಲ್ಲಿ ಕಂಪ್ಯಾರಿಸನ್ ಇದೆ, ಅನಾಟಮಿ ಆಫ್ ಈಟಿಂಗ್. ಸೊ ಮಾನವನ ಶರೀರದ ಅನಾಟಮಿ ಅಂದರೆ ಅವನ ಶರೀರ ಹೇಗೆ ನಿರ್ಮಿತವಾಗಿದೆ ಮತ್ತು ಮಾಂಸ ತಿನ್ನುವ ಪ್ರಾಣಿಗಳ ಶರೀರ ಹೇಗಿದೆ ಅಂತ. ನೋಡಿ, ಫೇಶಿಯಲ್ ಮಸಲ್ಸ್, ಅವರ ಮುಖದಲ್ಲಿರುವ ಮಾಂಸಗಳು, ಅವು ಪ್ರಾಣಿಗಳಲ್ಲಿ, ಎಸ್ಪೆಷಲಿ ಹುಲಿ ಅಥವಾ ಚಿರತೆಯಲ್ಲಿ, ಅವು ಮಾಂಸ ತಿನ್ನುವ ಪ್ರಾಣಿಗಳು, ಅವರಲ್ಲಿ ತುಂಬ ಗ್ಯಾಪ್ ಇರುತ್ತೆ. ಯಾಕೆಂದರೆ ಮಾಂಸ ತಿನ್ನಬೇಕಾದ್ರೆ ಅದನ್ನು ಆಕ್ರಮಣ ಮಾಡಿ ಅದನ್ನು ಹರಿದು ತಿನ್ನಬೇಕಾಗುತ್ತೆ. ಅದಕ್ಕೆ ಅದು ತುಂಬ ಗ್ಯಾಪ್ ಇದೆ. ಆದರೆ ಹುಲ್ಲು ಮತ್ತು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅಷ್ಟು ಗ್ಯಾಪ್ ಇಲ್ಲ, ಅದು ತುಂಬ ಚಿಕ್ಕದಾಗಿರುತ್ತೆ. ಯಾಕಂದರೆ ಸಸ್ಯಾಹಾರವನ್ನು ತಿನ್ನೋದಕ್ಕೆ ಅಷ್ಟು ದೊಡ್ಡ ಬಾಯಿ ಬೇಕಾಗಿಲ್ಲ. ಮನುಷ್ಯನಲ್ಲೂ ಕೂಡ ದೊಡ್ಡದಿಲ್ಲ, ನಮ್ಮ ತುಂಬ ಚಿಕ್ಕ ಬಾಯಿ. ರೈಟ್? ಆದರೆ ಹುಲಿ ಬಾಯಿ ತೆಗೆದರೆ ತುಂಬ ದೊಡ್ಡದಾಗಿ ತೆಗೆಯುತ್ತೆ. ಸೊ ಇದರಿಂದ ಏನು ಕಲಿಬೋದು ಅಂದರೆ, ಮನುಷ್ಯನ ಬಾಯಿ, ನಮ್ಮ ಮುಖ ಕೇವಲ ಸಸ್ಯಾಹಾರಿಗೋಸ್ಕರ ಅದು ಡಿಸೈನ್ ಆಗಿದೆ ಅಂತ. ಮತ್ತು ಜಾ ಮೋಷನ್ನು ಕೂಡ ಮಾಂಸಾಹಾರಿ ಪ್ರಾಣಿಗಳಿಗೆ ಕೇವಲ ಈ ರೀತಿ ಮೂಮೆಂಟ್ ಆಗುತ್ತೆ, ಮೇಲೆ ಕೆಳಗೆ. ಆದರೆ ಸಸ್ಯಾಹಾರಿಯಲ್ಲಿ ಅದು ಬೇರೆ ಈ ರೀತಿ ಹಲವಾರು ರೀತಿಯಲ್ಲಿ ಅವರ ಬಾಯಿ ಮೂವ್ ಆಗುತ್ತೆ. ರೈಟ್? ಹಸುಗಳು ತಿನ್ನಬೇಕಾದ್ರೆ ಹೀಗೆ ತಿಂತವೆ, ಸೈಡಿಂದ ಸೈಡಿಗೆ. ಮನುಷ್ಯರು ಕೂಡ ನಾವು ಹೀಗೆ ತಿಂತೀವಿ. ರೈಟ್? ಮತ್ತು ಇಲ್ಲಿ ನೋಡಿ, ಹಲ್ಲುಗಳು ಇದು ಮಾಂಸಾಹಾರಿ ಪ್ರಾಣಿಗಳಿಗೆ ತುಂಬ ಶಾರ್ಪಾಗಿರುತ್ತೆ, ತುಂಬ ಚೂಕಾಗಿರುತ್ತೆ. ಆದರೆ ನಮ್ಮ ಹಲ್ಲುಗಳು ತುಂಬ ಮಂದವಾಗಿದೆ, ಅಷ್ಟು ಶಾರ್ಪ್ ಇಲ್ಲ. ಆದರೆ 2 ಹಲ್ಲುಗಳು ಮಾತ್ರ ಸ್ವಲ್ಪ ಚೂಪಾಗಿದೆ. ಏಕೆಂದರೆ ಅದು ಕೆಲವು ಪದಾರ್ಥಗಳನ್ನ ಹರಿಯೋದಕ್ಕೆ, ಅದು ಚಪಾತಿ ಇರಲಿ ಅಥವಾ ರೊಟ್ಟಿ ಇರಲಿ ಅಥವಾ ಏನಂತಾರೆ ಕಬ್ಬು ಇರಲಿ, ಅದನ್ನು ಹರಿಯೋದಕ್ಕೆ ಅದು ಸ್ವಲ್ಪ ಡಿಸೈನ್ ಆಗಿದೆ. ಆದರೆ ಇದರಿಂದ ನಾವು ಮಾಂಸವನ್ನು ಹರಿಯೋದಕ್ಕೆ ಸಾಧ್ಯವಿಲ್ಲ. ರೈಟ್? ಒಬ್ಬ ಮನುಷ್ಯನಿಗೆ ಮಾಂಸ ತಿನ್ನುವುದು ಸ್ವಾಭಾವಿಕವಾಗಿದ್ದರೆ ಅವನು ಪ್ರಾಣಿಗಳ ತಿನ್ಬೋದು ತಾನೆ. ಆಕ್ರಮಣ ಮಾಡಿ ಅದನ್ನು ಪ್ರಾಣಿಯನ್ನು ಹರಿದು ತಿನ್ಬೋದು.
ಆದರೆ ಆ ರೀತಿ ನಮಗೆ ಮಾಡೋಕ್ಕಾಗಲ್ಲ. ಅದನ್ನು ಕುದಿಸಿ ಅಡುಗೆ ಮಾಡಿ ಅವರು ತಿಂತಾರೆ. ಇದರ ಅರ್ಥ ಏನಂದರೆ ಮಾನವ ಶರೀರ ಸಸ್ಯಾಹಾರಿ ಪದಾರ್ಥಕ್ಕೆ ನಿರ್ಮಿತವಾಗಿದೆ ಅಂತ. ಸೊ ಮಾಂಸಾಹಾರಿ ಪ್ರಾಣಿಗಳು ಅಗಿಯುವುದಿಲ್ಲ, ಹರ್ಕೊಂಡು ಮಾಂಸನ ತಿಂದ್ಬಿಡ್ತಾರೆ. ಆದರೆ ಸಸ್ಯಾಹಾರಿ ಪ್ರಾಣಿಗಳು ಅದನ್ನು ಅಗಿತವೆ, ತುಂಬ ಅಗುದು 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 ತಿಂತವೆ. ಮನುಷ್ಯ ಕೂಡ ಅನ್ನವನ್ನು ಅಗುದು 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 ತಿಂತಾನೆ. ಅಂದರೆ ನಮ್ಮ ಶರೀರ ಕೂಡ ಸಸ್ಯಾಹಾರಿ ಪದಾರ್ಥಗಳು ಸೇವನೆ ಮಾಡಬೇಕು ಅಂತ. ಮತ್ತು ಸಲೈವ, ಬಾಯಿಯಲ್ಲಿರುವ ರಸ, ಅದು ತುಂಬ ಶಾಕಾಹಾರಿ ಪ್ರಾಣಿಗಳಲ್ಲಿ ತುಂಬ ಅಸಿಡಿಟಿ ಕಮ್ಮಿ ಇದೆ. ಮಾಂಸಾಹಾರಿ ಪ್ರಾಣಿಗಳಲ್ಲಿ ಅಸಿಡಿಟಿ ತುಂಬ ಹೆಚ್ಚಿದೆ. ಇಲ್ಲಿ ನೋಡ್ಬೋದು pH 1 ಅಂದರೆ ತುಂಬ ಅಸಿಡಿಕ್, pH 4-5 ಅಂದರೆ ಕಮ್ಮಿ pH, ಅಂದರೆ ಆ್ಯಸಿಡ್ ಅಷ್ಟು ಇಲ್ಲ, ಕಮ್ಮಿ ಆ್ಯಸಿಡ್ ಇದೆ. ಯಾಕೆಂದರೆ ಮಾಂಸವನ್ನು ಕರಗಿಸೋದಕ್ಕೆ ಆ್ಯಸಿಡ್ ಬೇಕಾಗುತ್ತೆ, ರೈಟ್. ಚಿರತೆ ಮತ್ತು ಹುಲಿಯಲ್ಲಿ ತುಂಬ ಆ್ಯಸಿಡ್ ಇರುತ್ತೆ ಹೊಟ್ಟೆಯಲ್ಲಿ. ಅದಕ್ಕೆ ಮನುಷ್ಯ ಕೂಡ ಯಾರು ಮಾಂಸ ತಿಂತಾರಲ್ಲ ಅವರು ಕುಡಿತಾರೆ, ಆ್ಯಸಿಡ್ ಕುಡಿತಾರೆ, ಅಂದರೆ ಸರಾಯಿ ಕುಡಿತಾರೆ. ಯಾಕೆಂದರೆ ಸರಾಯಿ ಕುಡಿಯೋದ್ರಿಂದ ಅವ್ರ ಡೈಜೆಷನ್ ಆಗುತ್ತೆ. ಮಾಂಸ ಜಸ್ಟು ಊಟ ಮಾಡಿದಿರೋದು ಡೈಜೆಸ್ಟ್ ಆಗೋದಿಲ್ಲ. ಆದರೆ ಸಸ್ಯಾಹಾರಿ ತಿನ್ನುವವರು ಸಸ್ಯಾಹಾರಿ ತಿಂದರೆ ಡೈಜೆಸ್ಟ್ ಆಗಿಬಿಡುತ್ತೆ, ಅಷ್ಟು ಕಷ್ಟ ಇಲ್ಲ. ಮಾಂಸ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ. ಮತ್ತು ಅಷ್ಟೇ ಅಲ್ಲ, ಇಂಟೆಸ್ಟೈನ್, ರೈಟ್, ಹೊಟ್ಟೆಯಿಂದ ಏನು ಇಂಟೆಸ್ಟೈನ್ ಇರುತ್ತಲ್ಲ, ಅದು ಮನುಷ್ಯನಲ್ಲಿ ಇದು ಮಾಂಸ ತಿನ್ನೋ ಪ್ರಾಣಿಗಳಲ್ಲಿ ಇಟ್ಸ್ 3 to 6 times ಬಾಡಿ ಲೆಂತ್. ಅಂದರೆ ಒಂದು ಪ್ರಾಣಿ 3 ಫೀಟ್ ಇದ್ದರೆ ಅದರ ಇಂಟೆಸ್ಟೈನ್ ಅದರ 6 ಪಟ್ಟು ಇರುತ್ತೆ. ಆದರೆ ಮನುಷ್ಯನಲ್ಲಿ ಅದು 10 ಪಟ್ಟು ಇರುತ್ತಂತೆ. ಮನುಷ್ಯನ ಏನು ಅಳತೆ ಇದೆಯಲ್ಲ, ಹೈಟ್ ಇದೆಯಲ್ಲ, ಅದರ 10 ಪಟ್ಟು ಒಂದು ಇಂಟೆಸ್ಟೈನ್ ಲೆಂತ್ ಇರುತ್ತಂತೆ. ಯಾಕೆಂದರೆ ಅಷ್ಟು ಉದ್ದ ಇರುತ್ತದು. ಯಾಕೆಂದರೆ ಮಾಂಸ ಆದಷ್ಟು ಬೇಗ ಪ್ರಾಣಿಯ ಹೊಟ್ಟೆಯಿಂದ ಹೊರಗೆ ಹಾಕಬೇಕು, ಇಲ್ಲಾಂದರೆ ಅದು ಕೊಳೆತು ಹೋಗಿ ವಾಸನೆ ಬರುತ್ತೆ, ರೋಗ ಬರುತ್ತೆ. ಆದರೆ ಸಸ್ಯಾಹಾರಿ ಪದಾರ್ಥಗಳು ಹೊಟ್ಟೆ ಒಳಗಡೆ ಹೆಚ್ಚು ಸಮಯ ಇದ್ದರೂ ಕೂಡ ಅದಕ್ಕೇನು ತೊಂದರೆ ಇಲ್ಲ, ರೈಟ್. ಮತ್ತು ಪರ್ಸ್ಪಿರೇಷನ್ ಅಂದರೆ ಬೆವರು ಬರುವುದು. ಸೊ ಪ್ರಾಣಿಗಳಲ್ಲಿ ಬೆವರು ಶರೀರದಿಂದ ಬರೋಲ್ಲ, ನಾಲಿಗೆಯಿಂದ ಅದು ಉಸಿರಾಡುತ್ತೆ ಮತ್ತು ಬೆವರು ಅದು ತಂಪು ಮಾಡಿಕೊಳ್ಳುತ್ತೆ. ಅದು ಅವ್ರಿಗೆ ಬೆವರು ಬರೋದಿಲ್ಲ. ಆದರೆ ಮನುಷ್ಯನಿಗೆ ಬೆವರು ಬರುತ್ತೆ. ಅದೇ ರೀತಿ ಶಾಕಾಹಾರಿ ಪ್ರಾಣಿಗಳು ಕೂಡ ಬೆವರು ಬರುತ್ತೆ ತಮ್ಮ ಚರ್ಮದಿಂದ. ಮತ್ತು ನೇಲ್ಸ್ ಅಂದರೆ ಉಗುರು, ಅದರಲ್ಲಿ ಚೂಪಾಗಿರುತ್ತೆ, ನಮ್ಮಲ್ಲಿ ಮಂದವಾಗಿದೆ, ರೈಟ್. ಮತ್ತು ಮಾಂಸ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತೆ ಅಂತ ವೈಜ್ಞಾನಿಕರು ಹೇಳ್ತಾರೆ, ರೈಟ್. ಸೊ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ 50% ಮಾಂಸ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ, ರೈಟ್. ಜನರು ಹೇಳ್ತಾರೆ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ತಪ್ಪು. ಶುದ್ಧವಾದ ತುಪ್ಪ ತಿಂದರೆ ಏನೂ ಆಗೋದಿಲ್ಲ. ಆದರೆ ಹೆಚ್ಚು ಮಾಂಸ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಕ್ಯಾನ್ಸರ್ ಕೂಡ ಆಗುತ್ತೆ. ಸೊ ಇಲ್ಲಿ ಅಮೆರಿಕನ್ ಜರ್ನಲ್ ಆಫ್ ಮೆಡಿಕಲ್ ಅಸೋಸಿಯೇಷನ್ ಹೇಳ್ತಾರೆ 90 to 97% ಹಾರ್ಟ್ ಅಟ್ಯಾಕು ನಾವು ತಡೆಗಟ್ಟಬಹುದು ಶಾಕಾಹಾರಿ ವಸ್ತುಗಳನ್ನು ತಿನ್ನೋದರಿಂದ. ಮತ್ತು ಮಾಂಸದಲ್ಲಿ 14 ಪಟ್ಟು ಹೆಚ್ಚು ರಸಾಯನಗಳು ಅಥವಾ ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸ್ ಇರುತ್ತೆ. ಮತ್ತು ಇಲ್ಲಿ ನೋಡಿ 16 kg ಅನ್ನ ಇದ್ದರೆ, ಅಕ್ಕಿ ಇದ್ದರೆ, ಅದನ್ನು ಸುಮಾರು 20 ಜನ ತಿನ್ಬೋದು ಪ್ರತಿದಿನ. ಆದರೆ 16 kg ಅಕ್ಕಿಯಿಂದ 1 kg ಮಾಂಸ ತಯಾರಾಗುತ್ತೆ. ಯಾಕೆಂದರೆ ಅನ್ನವನ್ನು ಪ್ರಾಣಿಗಳಿಗೆ ತಿನ್ನಿಸ್ತಾರೆ, ಅದರಿಂದ ಮಾಂಸ ಅದು ಅದರ ಶರೀರದಲ್ಲಿ ಬರುತ್ತೆ, ಆ ಮಾಂಸನೇ ಜನರು ತಿಂತಾರೆ. ಆದರೆ ಆ 16 kg ಅನ್ನದಿಂದ 1 kg ಮಾಂಸ ಬರುತ್ತೆ, ಅದನ್ನು ಕೇವಲ 2 ಮಾತ್ರ ತಿನ್ಬೋದು. ಇದರ ಅರ್ಥ ಏನಂದರೆ ಎಲ್ಲರೂ ಶಾಕಾಹಾರಿ ಆದರೆ ಈ ಜಗತ್ತಿನಲ್ಲಿ ಯಾವುದೇ ಒಂದು ಊಟದ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲರಿಗೂ ಅನ್ನ ಸಿಗುತ್ತೆ, ರೈಟ್. ಜನರು ತುಂಬ ಬಡತನ ಇದೆ ಅಂತ ಹೇಳ್ತಾರೆ, ಆದರೆ ಅದು ಸರಿಯಲ್ಲ. ಯಾಕೆಂದರೆ ಜನರು ಎಲ್ಲರೂ ಶಾಕಾಹಾರಿ ಆಗಿಬಿಟ್ರೆ ಎಲ್ಲರಿಗೂ ಊಟ ಸಿಗುತ್ತೆ, ಹಸುವಿನ ಪ್ರಾಬ್ಲಮ್ ಇರೋದಿಲ್ಲ, ರೈಟ್.
ಸೊ 1 acre ಆಫ್ ಲ್ಯಾಂಡ್ ಪ್ರೊಡ್ಯೂಸಸ್ 40,000 pounds ಆಫ್ ಪೊಟ್ಯಾಟೋಸ್. 1 ಎಕರೆಯಲ್ಲಿ 40 pound ಪೊಟ್ಯಾಟೊ ಆಲೂಗಡ್ಡೆಯನ್ನು ನಾವು ಬೆಳೆಸ್ಬೋದು. ಅದೇ 1 ಎಕರೆಯಲ್ಲಿ ಕೇವಲ 250 pound ಮಾಂಸ ತಯಾರು ಮಾಡ್ಬೋದು. ಅಮೆರಿಕದಲ್ಲಿ 56% ಏನು ಜಮೀನಿದೆಯಲ್ಲ ಅದು ಮಾಂಸ ತಯಾರು ಮಾಡ್ತಾರಂತೆ. ಯಾಕಂದರೆ ಅಲ್ಲಿ ಬೆಳೆದಿರುವ ಅನ್ನವನ್ನು ಪ್ರಾಣಿಗಳಿಗೆ ತಿನ್ನಿಸ್ತಾರೆ, ಪ್ರಾಣಿಗಳನ್ನು ಮನುಷ್ಯರು ತಿಂತಾರೆ. ಸೊ ಇಷ್ಟೆಲ್ಲ ಒಂದು ಲ್ಯಾಂಡ್ ಏನಿದೆಯಲ್ಲ ಅದು ವೇಸ್ಟ್ ಆಗ್ತಾಯಿದೆ ಕೇವಲ ಮಾಂಸ ಉತ್ಪಾದನೆ ಮಾಡೋದರಲ್ಲಿ. ರೈಟ್, ಇಲ್ಲಿ ಹೇಳ್ತಾ ಇದ್ದಾರೆ 100 million ಪೀಪಲ್, ಅಂದರೆ 100 million, ಸುಮಾರು 1 ಕೋಟಿ could be adequately fed using the land freed of if America reduced its intake of meat by 10%. 10% ಜನ ಮಾಂಸ ತಿನ್ನೋದು ನಿಲ್ಲಿಸಿಬಿಟ್ರೆ ಅದರಿಂದ 100 million ಜನರಿಗೆ ನಾವು ಅನ್ನವನ್ನು ತಿನ್ನಿಸ್ಬೋದು ಅಂತ. ಇಷ್ಟೊಂದು ವ್ಯತ್ಯಾಸ ನೋಡಿ. ಸೊ ಕೇವಲ ಒಂದು ದಿನ ಮಾಂಸ ತಿನ್ನೋದು ಬಿಟ್ಟರೆ ಎಷ್ಟೊಂದು ಅನ್ನ ಉಳಿಯುತ್ತೆ. ಸೊ ಇದರ ಅರ್ಥ ಇದು ಅಮೆರಿಕದ ಒಂದು ಪುಸ್ತಕದಲ್ಲಿ ಇದು ಬರೆದಿದ್ದಾರೆ. ರೈಟ್, ಅಷ್ಟೇ ಅಲ್ಲ, ಮಾಂಸ ಯಾರು ತಿಂತಾರಲ್ಲ ಅವರಿಗೆ ಒಂದು ದುಷ್ಪರಿಣಾಮ ಏನಂದರೆ ಅವರಿಗೆ ನರಕದಲ್ಲಿ ಒಂದು ಯಾತನೆ ಇರುತ್ತೆ. ಇಲ್ಲಿ ಯಾವ ಪ್ರಾಣಿಗಳನ್ನು ಅವ್ರು ತಿಂದಿರ್ತಾರಲ್ಲ ಅದೇ ಪ್ರಾಣಿಗಳು ಬಂದು ಆ ಮನುಷ್ಯನನ್ನು ತಿಂತಾವಂತ. ದಿಸ್ ಇಸ್ ಲಾ ಆಫ್ ನೇಚರ್. ಮತ್ತು ಮಹಾಭಾರತ ಹೇಳಲಾಗಿದೆ, ಕೇವಲ ಯಾರು ಮಾಂಸನ ತಿಂತಾರೋ ಅವರು ಮಾತ್ರ ಅಲ್ಲ, ಯಾರು ಮಾಂಸವನ್ನು ಮಾಡೋದಕ್ಕೆ ಅನುಮತಿ ಕೊಡ್ತಾರೋ, ಯಾರು ಅದನ್ನು ಕಟ್ ಮಾಡ್ತಾರೋ, ಆ ಪ್ರಾಣಿಯನ್ನು ಕೊಲ್ತಾರೋ, ಯಾರು ಆ ಪ್ರಾಣಿಯನ್ನು ಅಡುಗೆ ಮಾಡ್ತಾರೋ, ಯಾರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡು ಹೋಗ್ತಾರೆ, ಯಾರು ಅದನ್ನು ಬಡಿಸ್ತಾರೆ ಮತ್ತು ಯಾರು ಅದನ್ನು ತಿಂತಾರೆ, ಈ 6 ಜನರಿಗೂ ಅದು ಪಾಪ ತಟ್ಟುತ್ತೆ. ಕೆಲವರು ಹೇಳ್ತಾರೆ, ನಾನು ಪ್ರಾಣಿಯನ್ನು ಕೊಲ್ಲೋದಿಲ್ಲ ಸರ್, ಬರೀ ತಿಂತೀನಿ. ಇಲ್ಲ, ತಿಂದವ್ರಿಗಂತೂ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ರು ಹೇಳ್ಬೋದು, ಸರ್ ನಾನು ತಿನ್ನೋದೇ ಇಲ್ಲ, ನಾನು ಪ್ರಾಣಿಯನ್ನು ಕೊಲ್ಲುವುದಿಲ್ಲ, ಬರೀ ಗಾಡಿ ಓಡಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ. ಇಲ್ಲ, ನಿನಗೂ ಅದು ಪಾಪ ಹತ್ತುತ್ತೆ. ಅದಕ್ಕೆ ಈ ಯಾವುದೇ ಒಂದು ಕಾರ್ಯದಲ್ಲಿ ನಾವು ತೊಡಗಬಾರ್ದು. ಸೊ ಕೇವಲ ನಾವು ಸಸ್ಯಾಹಾರಿಯನ್ನು ಸ್ವೀಕರಿಸಬೇಕು. ಸೊ ಈಗ ಈ ದೇಶದಲ್ಲಿ ಈಗ ಕೊರೋನಾ ಹರಡ್ತಾ ಇದೆ. ಜನರು ಹೇಳ್ತಾರೆ, ಮೀಡಿಯಾದಲ್ಲೂ ಕೂಡ ನೀವು ನೋಡಿರ್ಬೋದು, ಚೈನಾದಲ್ಲಿ ವುಹಾನ್ ಅಂತ ಒಂದು ಸಿಟಿಯಲ್ಲಿ ಜನರು ತುಂಬ ವಿಚಿತ್ರವಾದ ಪ್ರಾಣಿಗಳನ್ನು ತಿಂತಾಯಿದ್ರು. ಹಾವು, ಇಲಿ ಮತ್ತು ಬ್ಯಾಟ್ಸ್ ಅಂದರೆ ಬಾವಲಿ, ಮತ್ತು ವಿಚಿತ್ರವಾದ ಪ್ರಾಣಿಗಳನ್ನು ತಿಂತಾಯಿದ್ರು. ಕ್ರಿಮಿ ಕಾಕ್ರೋಚ್ ಕೂಡ ತಿಂತಾರೆ, ಬೀಟಲ್ಸ್ ಕೂಡ ತಿಂತಾರೆ. ಈ ರೀತಿ ತಿಂತಾ ಇರೋದ್ರಿಂದ ಆ ಪ್ರಾಣಿಗಳಿರುವ ರೋಗ ಮನುಷ್ಯನಿಗೆ ಬಂದುಬಿಟ್ಟಿದೆ. ಈ ಕಾಲದಲ್ಲಿ ತುಂಬ ಪ್ರಾಣಿಗಳ ರೋಗಗಳು ಮನುಷ್ಯನಿಗೆ ಬರ್ತಾಯಿದೆ. ಸ್ವೈನ್ ಫ್ಲೂ ಅಂದರೆ ಹಂದಿ ಜ್ವರ, ಬರ್ಡ್ ಫ್ಲೂ ಅಂದರೆ ಕೋಳಿ ಜ್ವರ, ರೈಟ್, ಎಬೋಲಾ, ಏಡ್ಸ್, ಇದೆಲ್ಲ ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಾ ಇರುವ ರೋಗಗಳು. ಯಾಕೆಂದರೆ ಪ್ರಾಣಿಗಳಿಂದ ಸಂಪರ್ಕ ಹೆಚ್ಚುತ್ತಾ ಇದೆ, ಅದಕ್ಕೆ ರೋಗಗಳು ಕೂಡ ಬರ್ತಾ ಇದೆ. ಇದು ಮನುಷ್ಯನ ಜೀವನದ ಗುರಿಯಲ್ಲ. ನಾವು ಆದಷ್ಟು ಸ್ವಚ್ಛವಾಗಿ ಜೀವನವನ್ನು ನಡೆಸಬೇಕು. ಸೊ ಈ ರೀತಿ ಕರುಣೆ ನಾವು ತೋರಿಸದೇ ಇದ್ದರೆ ಈ ಕರುಣೆಯ ಕೊರತೆಯಿಂದ ಈ ಕೊರೋನಾ ಬರ್ತಾ ಇದೆ. ಇದರ ಅರ್ಥ ಏನಂದರೆ, ಕರುಣೆಯ ಕೊರತೆಯಲ್ಲಿದೆಯೋ ಅಲ್ಲಿ ಕೊರೋನಾ ಅಂತ ರೋಗಗಳು ಬರ್ತಾಯಿದೆ. ಎಲ್ಲರೂ ಸಸ್ಯಾಹಾರಿಯಾಗಿ ಶುದ್ಧವಾದ ಜೀವನವನ್ನು ನಡೆಸಿದರೆ ಈ ರೀತಿ ರೋಗಗಳು ಕಮ್ಮಿ ಆಗುತ್ತೆ, ಹೆಚ್ಚುವುದಿಲ್ಲ. ರೈಟ್, ಆದರೆ ಕೆಲವರು ಪ್ರಶ್ನೆ ಮಾಡ್ಬೋದು, ಸರ್ ಇದು ಸಸ್ಯಾಹಾರಿಗಳು ಕೂಡ ಅದರಲ್ಲೂ ಜೀವ ಇದೆ ತಾನೆ, ಗಿಡದಲ್ಲಿ ಹುಲ್ಲಿನಲ್ಲಿ ಕೂಡ ಅದರಲ್ಲೂ ಜೀವ ಇದೆ, ಅದನ್ನು ತಿಂದರೆ ಅದು ಕೂಡ ಪಾಪ ತಾನೆ? ಹೌದು, ಅದು ಕೂಡ ಪಾಪ, ಆದರೆ ಅದು ಕಡಿಮೆ ಪ್ರಮಾಣದ ಪಾಪ. ವೇದಗಳಲ್ಲಿ ಅದು ನಮಗೋಸ್ಕರ ಮೀಸಲಿಟ್ಟಿದೆ. ಹೇಗೆ ಚಿರತೆಗೆ ಒಂದು ಪ್ರಾಣಿ ಮೀಸಲಿಟ್ಟಿದ್ದಾರೆ ದೇವರು ಅವರಿಗೋಸ್ಕರ, ಮನುಷ್ಯನಿಗಂತ ಗಿಡ ಮತ್ತು ಈ ಧಾನ್ಯಗಳನ್ನು ಮೀಸಲಿಟ್ಟಿದ್ದಾರೆ. ಅದು ರಿಸರ್ವ್ ಆಗಿದೆ ನಮಗೆ. ಅದನ್ನು ತಿಂದರೆ ನಮಗೆ ಪಾಪ ಹತ್ತುತ್ತೆ, ಆದರೆ ಕಡಿಮೆ ಮಟ್ಟದಲ್ಲಿ ಹತ್ತುತ್ತೆ. ಇದು ಜೀವಸ್ಯ ಜೀವನಂ, ಇದು ಪ್ರಕೃತಿಯ ನಿಯಮ. ಒಂದು ಜೀವ ಇನ್ನೊಂದು ಜೀವಿಗೆ ಆಹಾರವಾಗ್ತಾನೆ. ಅದಕ್ಕೆ ನಾವು ಆದಷ್ಟು ಕಡಿಮೆ
ನೋವನ್ನು ಕೊಟ್ಟು ನಾವು ಜೀವನವನ್ನು ನಡೆಸಬೇಕು. ಕೆಲವೊಬ್ಬರು ಸಾಧು ಸಂತರು ಅವರು ಅಡುಗೆನೇ ಮಾಡುವುದಿಲ್ಲ, ಅವರು ವೃಕ್ಷದಿಂದ ಬಿದ್ದಿರುವ ಹಣ್ಣನ್ನು ಮಾತ್ರ ತಿಂತಾರೆ. ಯಾಕೆಂದರೆ ಹಣ್ಣು ತಾನಾಗಿ ತಾನೇ ಬಿದ್ದಿದೆ, ಅದನ್ನು ತಿನ್ನೋದ್ರಿಂದ ಗಿಡಕ್ಕೇನೂ ಆಗೋದಿಲ್ಲ, ಹಣ್ಣಿಗೇನೂ ಆಗೋದಿಲ್ಲ. ಅದು ತುಂಬ ಶ್ರೇಷ್ಠವಾದ ಒಂದು ಜೀವನ. ಯಾರಿಗೂ ನೋವು ಉಂಟು ಮಾಡದೆ ಅವರು ಜೀವಿಸ್ತಾರೆ. ಆದರೆ ಒಂದು ಗಿಡವನ್ನು ನಾವು ಒಂದು ಭಾಗವನ್ನು ಮುರಿದ್ರೆ ಮತ್ತೆ ಅದು ಚಿಗುರುತ್ತೆ, ಮತ್ತೆ ಬೆಳೆಯುತ್ತೆ. ಸೊ ಅದಕ್ಕೆ ನಾವು ಗಿಡವನ್ನು ಕೊಲ್ತಾ ಇಲ್ಲ, ರೈಟ್. ಸೊ ಆದಷ್ಟು ಕಡಿಮೆ ನೋವನ್ನು ಕೊಟ್ಟು ನಾವು ಜೀವನ ನಡೆಸಬೇಕು. ಅದು ಪ್ರಕೃತಿಯ ಒಂದು ನಿಯಮ. ಆದರೆ ನಾವು ಆ ಸಸ್ಯಾಹಾರಿ ಪದಾರ್ಥಗಳನ್ನು ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅದು ಪ್ರಸಾದವಾಗುತ್ತೆ. ಕೃಷ್ಣ ಹೇಳ್ತಾನೆ, ಅದರಿಂದ ನಾನು ಎಲ್ಲ ಪಾಪವನ್ನು ತೆಗೆದು ನಿನಗೆ ಪ್ರಸಾದವನ್ನು ಕೊಡ್ತೀನಿ ಅಂತ. ಯಜ್ಞಾಶಿಷ್ಟ ಆಸಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣಾತ್. ಯಾರು ತಮ್ಮಗೋಸ್ಕರ ಒಂದು ಅಡುಗೆ ಮಾಡ್ಕೊಂಡು ತಿಂತಾರೋ ಅದು ಪಾಪ. ಆದರೆ ಯಾರು ದೇವರಿಗೋಸ್ಕರ ಅಡುಗೆ ಮಾಡಿ ಅದನ್ನು ದೇವರಿಗೆ ಅರ್ಪಿಸಿ ನೈವೇದ್ಯದ ರೂಪದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೋ ಅವರಿಗೆ ಯಾವುದೇ ಪಾಪವು ಹತ್ತುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಫುಡ್ ಆಫರ್ ಟು ಕೃಷ್ಣ ಇಸ್ ಕಾಲ್ಡ್ ಕೃಷ್ಣ ಪ್ರಸಾದ. ಈ ಕೃಷ್ಣ ಪ್ರಸಾದ ತಿನ್ನೋದ್ರಿಂದ ನಮ್ಮ ಶರೀರಕ್ಕೂ ಕೂಡ ಪೋಷಣೆ ಸಿಗುತ್ತೆ, ನಮ್ಮ ಆತ್ಮಕ್ಕೂ ಕೂಡ ಪೋಷಣೆ ಸಿಗುತ್ತೆ. ನಾವು ಆಧ್ಯಾತ್ಮಿಕ ಪ್ರಗತಿ ಮಾಡಬಹುದು ಕೇವಲ ಪ್ರಸಾದ ಸ್ವೀಕರಿಸುವುದರಿಂದ. ಸೊ ನಾವು 3 ಪಾಯಿಂಟ್ನ ಡಿಸ್ಕಸ್ ಮಾಡಿದ್ವಿ: ತಪಸ್ಸೆ, ಸ್ವಚ್ಛತೆ ಮತ್ತು ಕರುಣೆ. 4ನೇದು ಸತ್ಯ. ಸತ್ಯ ಅಂದರೆ ಸುಳ್ಳು ಹೇಳಬಾರದು, ಸತ್ಯವನ್ನು ಮಾತ್ರ ನುಡಿಯಬೇಕು. ಜೂಜಾಡುವುದರಿಂದ ಸತ್ಯ ನಾಶವಾಗುತ್ತೆ. ಯಾಕೆಂದರೆ ಜೂಜಾಟದಲ್ಲಿ ಸುಳ್ಳು ಹೇಳಬೇಕಾಗುತ್ತೆ, ಮತ್ತು ಚೀಟಿಂಗ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಜೂಜಾಡುವುದರಿಂದ ಮನಸ್ಸು ತುಂಬ ವಿಚಲಿತವಾಗುತ್ತೆ. ಸೊ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೋಗಿ ಅದೊಂದು ಚಕ್ರದಲ್ಲಿ ಸಿಕ್ಕಾಕೊತಾನೆ. ಅದಕ್ಕೆ ಜೂಜಾಟ, ರೇಸ್ ಕೋರ್ಸ್, ಇಸ್ಪೇಟ್ ಆಡುವುದು, ಅಥವಾ ಈಗ ಆನ್ಲೈನಲ್ಲೂ ಕೂಡ ಕೆಲವೊಂದು ಕಸಿನೋಸ್ ಬರ್ತಾಯಿದೆ, ಜೂಜಾಟ ಆಡ್ತಾ ಇದ್ದಾರೆ. ಬೆಟ್ಟಿಂಗ್ ಮಾಡುವುದು. ಸೊ ಕೆಲವೊಬ್ಬರು ಯುವಕರು ಬೆಟ್ಟಿಂಗ್ ಮಾಡ್ತಾರೆ, ಕ್ರಿಕೆಟಲ್ಲಿ ಈ ಟೀಮ್ ಗೆದ್ದರೆ ನಾನು ಇಷ್ಟು ಹಣವನ್ನು ಕೊಡ್ತೀನಿ ಅಂತ. ಇದೆಲ್ಲ ಜೂಜಾಟ. ಇದರಿಂದ ಜನರ ಜೀವನ ಹಾಳಾಗ್ತಾಯಿದೆ. ಸೊ ನಾವು ಇದನ್ನೆಲ್ಲ ಬಿಟ್ಟು ಬಿಡಬೇಕು ಆದಷ್ಟು ಬೇಗ. ಧಾರ್ಮಿಕವಾಗಿ ನಾವು ಜೀವನ ನಡೆಸಬೇಕು. ನಾವು ಯಾವಾಗ ಧಾರ್ಮಿಕವಾಗಿ ಜೀವನವನ್ನು ನಡೆಸ್ತೀವೋ, ದೇವರು ಹೇಳಿದಂತೆ ನಾವು ಜೀವನವನ್ನು ನಡೆಸ್ತೀವೋ, ಆಗ ಮಾತ್ರ ನಾವು ಸುಖವಾಗಿ ಈ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ. ಆದರೆ ಜೀವನದ ಗುರಿ ಇಲ್ಲಿ ಶಾಶ್ವತವಾಗಿ ಇರುವುದಲ್ಲ. ಯಾಕೆಂದರೆ ಯಾರೂ ಈ ಜೀವನದಲ್ಲಿ ಶಾಶ್ವತವಾಗಿ ಇರೋಕ್ಕೆ ಸಾಧ್ಯವಿಲ್ಲ, ಸಾವು ಬಂದೇ ಬರುತ್ತೆ. ಅದೇ ಕೃಷ್ಣ ಹೇಳ್ತಾನೆ, ನಾವು ಈ ಲೋಕದಿಂದ ನಾವು ಆ ಲೋಕಕ್ಕೆ ಹೋಗಬೇಕು ಅಂತ. ಇದು ದುಃಖಾಲಯಮ ಶಾಶ್ವತಂ. ಈ ದುಃಖಾಲಯವನ್ನು ಬಿಟ್ಟು ನಾವು ಶಾಶ್ವತವಾದ ಒಂದು ಜೀವನ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತೊಡಗಬೇಕು, ವೈಕುಂಠಕ್ಕೆ ಹೋಗಬೇಕು. ಆಗ ಮಾತ್ರ ನಮ್ಮ ಎಲ್ಲ ತೊಂದರೆಗಳಿಗೆ ಫುಲ್ ಸ್ಟಾಪ್, ಅಂದರೆ ಎಲ್ಲ ತೊಂದರೆಗಳು ದೂರ ಆಗ್ಬೋದು ಅಂತ. ಆದರೆ ನಾವು ಈ ಜಗತ್ತಿನಲ್ಲಿ ಇರಬೇಕಾದಾಗ ಆದಷ್ಟು ನಾವು ಧರ್ಮದ ಪಾಲನೆ ಮಾಡಿ ಶಾಂತಿಯುತವಾಗಿ ಇಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ಅತ್ಯಾಚಾರಗಳನ್ನು ಮಾಡಿ ಈ 4 ನಿಯಮಗಳನ್ನು ಮುರಿದು ಬಿಟ್ಟರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಈ 4ನ್ನು ಪಾಲನೆ ಮಾಡಬೇಕಾದ್ರೆ ನಮಗೆ ಹರಿನಾಮದ ಶಕ್ತಿ ಸಿಗಬೇಕು. ನಾವು ಯಾವಾಗ ಹರಿನಾಮವನ್ನು ತೊಗೊತೀವೋ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ಹರೇ ಕೃಷ್ಣ ಮಂತ್ರ ಜಪಿಸುವುದರಿಂದ ನಮಗೆ ಈ 4 ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ. ಆ ಹರಿನಾಮದ ಪ್ರಭಾವದಿಂದ ನಾವು 4 ನಿಯಮಗಳನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು ತುಂಬ ಸರಳವಾಗುತ್ತೆ. ಆ ಹರಿನಾಮ ತಗೊಂಡೇ ಇದ್ದರೆ ಈ 4 ನಿಯಮಗಳನ್ನು ಪಾಲಿಸೋದು ತುಂಬ ಕಷ್ಟ. ಅದಕ್ಕೆ ಆದಷ್ಟು ನಾವು ಹರಿನಾಮವನ್ನು ತಗೋಬೇಕು. ಈಗ ಕೊರೋನಾ ಕಾರಣದಿಂದ ಎಲ್ಲರೂ ಮನೆಯಲ್ಲೇ ಇದ್ದಾರೆ, ಎಲ್ಲಿಗೂ ಹೋಗೋಕ್ಕೆ ಸಾಧ್ಯವಿಲ್ಲ, ದೇವಸ್ಥಾನಕ್ಕೂ ಬರೋದು ಕಷ್ಟವಾಗ್ತಾ ಇದೆ. ಅದಕ್ಕೆ ನೀವು ಎಲ್ಲಿದ್ದೀರೋ, ಮನೆಯಲ್ಲಿ ಅಥವಾ ಊರಲ್ಲಿ ಎಲ್ಲಿದ್ದೀರೋ ಅಲ್ಲಿ ಕೂತ್ಕೊಂಡು ಜಪ ಮಾಡಿ, ಶ್ರೀಮದ್ ಭಾಗವತವನ್ನು ಓದಿ, ಆದಷ್ಟು ಶ್ರವಣ ಕೀರ್ತನೆಯನ್ನು ಮಾಡಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ತುಂಬ ಲೆಕ್ಚರ್ಸ್ ಇದೆ, ತುಂಬ ಲೆಕ್ಚರ್ಸ್ ಕೂಡ ನಾವು ಭಕ್ತರು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ, ಅದನ್ನೆಲ್ಲ ನೋಡ್ತಾ ಇರಿ. ಸೊ ಈ ರೀತಿ ನಾವು ಆಧ್ಯಾತ್ಮಿಕ ಸಂಪರ್ಕದಲ್ಲಿ ಇರಬಹುದು, ಮತ್ತು ನಾವು ಆಧ್ಯಾತ್ಮಿಕ ಚೇತನೆಯನ್ನು ನಾವು ಕಾಪಾಡ್ಕೊಳ್ಬೋದು. ಒಂದು ವೇಳೆ ಕೊರೋನಾ ಬಂದರೂ ಕೂಡ, ಹತ್ತಿರದಲ್ಲಿ ಬಂದರೂ ಕೂಡ ನಾವು ಅದನ್ನು ಹೆದರಬಾರ್ದು. ನಾವು ದೇವರ ನಾಮವನ್ನು ತಗೊತಾ ಇರಬೇಕು. ಇದರಿಂದ ನಾವು ನಿರ್ಭಯವಾಗ್ತೀವಿ. ಸೊ ಇಂದಿನ ಭಾಗವತಂ ಕ್ಲಾಸನ್ನು ನಾವೀಗ ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಮದ್ ಭಾಗವತಂ ಕಿ ಜೈ.